ಓಂ ಶಾಂತಿ ಭಕ್ತರ ಗೆಳೆಯರ ಅಭಿಮಾನಿಗಳೇ ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯೋಗಿ ಜೀವನ ಸತ್ಯಕಥೆ ಭಾಗ 18 ಅನಿಸುತ್ತೆ. ಈಗಾಗಲೇ ಭಾಗ 1ರಿಂದ ಇಲ್ಲಿವರೆಗೂ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನನ್ನ ಬಗ್ಗೆ. ಆದರೆ ಕೆಲವರು ಲಾಸ್ಟ್ ಟೈಮ್ ಒಬ್ಬರು ಕೇಳಿದರು, ಅವ್ರ ಹೆಸರು ಲಲಿತಾ ಆನಂದ್ ಅನಿಸುತ್ತೆ. ದೀಕ್ಷೆ, ನಿಮ್ಮ ದೀಕ್ಷಾ ಗುರುಗಳು ಯಾರು? ಹಿಮಾಲಯದಲ್ಲೇ ನೀವು ತಪಸ್ಸು ಮಾಡಿದ್ರು ಅಥವಾ ಎಲ್ಲೇ ಸಿದ್ಧಿ ಮಾಡ್ಕೊಂಡ್ರಿ, ನೀವು ಎಲ್ಲಿ ಯೋಗ ಸಾಧನೆ ಮಾಡಿದ್ರಿ? ನಿಮಗೆ ಈ ಕಾವ್ಯ ಬಟ್ಟೆ ಕೊಟ್ಟವ್ರು ಯಾರು? ನಿಮಗೆ ರುದ್ರಾಕ್ಷಿ ದೀಕ್ಷೆ ಕೊಟ್ಟಿದ್ದಾರೆ? ಇತ್ಯಾದಿ ಇತ್ಯಾದಿ ಕೆಲವೊಂದು ಪ್ರಶ್ನೆಗಳನ್ನು ಲಲಿತಾ ಆನಂದ್ ಇರಬೇಕು ಅವ್ರ ಹೆಸರು. ಅವರೇ ಅನಿಸುತ್ತೆ. ಮೊದಲು ಅವರು ಕೆಲವು ಪ್ರಶ್ನೆ ಕೇಳಿದರು. ಇವರೇ ಅಂತಿರಲ್ಲ ನೀವು, ಅದು ಬಿಟ್ಟು ಗೆಳೆಯರೇ ಮಿತ್ರರೇ ಅಂತ ಕರೀರಿ ಅಂತ. ಮೋಸ್ಟ್ಲಿ ಅವರೇ ಅದೇ ಪ್ರಶ್ನೆ ಕೇಳಿರಬೇಕು. ಏನೇ ಇರಲಿ, ಈಗ ನನ್ನ ಏನು ಯೋಗಿ ಜೀವನ ಸತ್ಯಕಥೆ ಇದೆ, ನನ್ನ ಚರಿತ್ರೆ, ಅದು ನನ್ನ ಸಾಧನೆಯಲ್ಲಿ ಏನಿದೆ ಅಂತ ತಿಳ್ಕೊಬೇಕಂತ ಸಾಕಷ್ಟು ಮಂದಿಗೆ ಆಸಕ್ತಿ ಇರುತ್ತೆ. ಹಾಗೆ ಅವ್ರ ಜೀವನದಲ್ಲೂ ಅವ್ರದ್ದೇ ಆದ ಅನುಭವಗಳಿರುತ್ತೆ ಎಲ್ಲರಿಗೂ. ಇವಾಗ ನಿಮ್ಮದೇ ಆದ ಜೀವನದಲ್ಲೇ ನಿಮ್ಮದೇ ಆದ ಅನುಭವಗಳಿರುತ್ತೆ, ಅದು ನಿಮ್ಗೆ ಗೊತ್ತು. ಆದರೆ ಗುರುಗಳು ಅಂದರೆ ಒಬ್ಬ ಕಾವಿ ಬಟ್ಟೆ ಹಾಕಿರೋ ಗುರು, ಗಡ್ಡ ಬಿಟ್ಕೊಂಡು ಜುಟ್ಟು ಹಾಕ್ಕೊಂಡು ಸಾಧು ಆಗಿದ್ದಾನೆ ಅಂದರೆ ಆತ ಏನು ಸಾಧನೆ ಮಾಡಿರ್ತಾನೆ? ಎಲ್ಲೋ ಒಂದು ಹೊಲ, ಊರಿಂದ ಆಚೆ ಮರ ಗಿಡ ಮಧ್ಯೆ, ತೋಟಗಳ ಮಧ್ಯೆ, ಯಾವುದೋ ಒಂದು ಹಳೆ ಮನೆಯಲ್ಲಿ, ಯಾರೋ ಬೇರೆಯವ್ರ ಮನೆಯಲ್ಲಿ ಇದ್ಕೊಂಡು ಧ್ಯಾನ ಮಾಡ್ತಾರೆ. ಇದು ಇಲ್ಲಿ 6 ವರ್ಷದಿಂದ ಅಷ್ಟೇ. ಇದಕ್ಕೂ ಮೊದಲು ಬೇರೆ ಕಡೆ. ನಾನು ಭಾಗ 1, 2ರಲ್ಲಿ ನಾನು ಚಿಕ್ಕ ಹುಡುಗರಿಂದ ಯಾವ ರೀತಿ ಇದ್ದೆ, ಎಲ್ಲೆಲ್ಲಿ ಓದಿದೆ, ಏನು ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ. ಆ ಭಾಗಗಳನ್ನು ನೀವು ನೋಡಿದರೆ ಇಲ್ಲಿ ಮುಂದಿನ ಭಾಗ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಇದರಲ್ಲಿ ನನಗೆ ದೀಕ್ಷಾ ಯಾವ ರೀತಿ ಆಯಿತು ಅನ್ನೋದನ್ನು ನೋಡೋಣ. ಮೊದಲಿಗೆ ಎಲ್ಲರಿಗೂ ಚಿಕ್ಕ ಹುಡುಗರಿಂದ ಅವ್ರದ್ದೇ ಆದ ಒಂದು ಆಸೆಗಳಿರುತ್ತೆ, ಏನಾದರೂ ಸಾಧಿಸ್ಬೇಕು. ಏನು ಸಾಧಿಸೋದು? ಇಂದ್ರಜಾಲ ಅಂದರೆ ಮ್ಯಾಜಿಕ್ ಮಾಡೋದು. ಮ್ಯಾಜಿಕ್ ಏನು ಮಾಡೋದು? ನೀವು ನೋಡಿರಬೇಕು, ಸ್ಕೂಲುಗಳಲ್ಲಿ ಕೆಲವರು ಈ ಪೇಪರ್ನಲ್ಲಿ ಏನೇನೋ ಮಾಡಿ ಮ್ಯಾಜಿಕ್ ಮಾಡೋರು ಅವಾಗವಾಗ ಸ್ಕೂಲಲ್ಲಿ ಬರ್ತಿದ್ರು, ಅಥವಾ ಹಳ್ಳಿಗಳಿಗೆ ಬರ್ತಾರೆ, ಅಥವಾ ಸಿನಿಮಾಗಳಲ್ಲಿ. ಇವಾಗಂತೂ ಯೂಟ್ಯೂಬು, ಫೇಸ್ಬುಕ್ ಎಲ್ಲ ನೋಡಿದ್ರೆ ಮ್ಯಾಜಿಕ್ ಮಾಡೋರು ಎಷ್ಟೆಲ್ಲ ಮ್ಯಾಜಿಕ್ ಮಾಡ್ತಾರಲ್ವ. ಅದೇನೋ ಪೇಪರ್ನ ಪಾರಿವಾಳ ಮಾಡ್ತಾರೆ, ಕಲ್ಲನ್ನು ಕಲ್ಚಕ್ರ ಮಾಡ್ತಾರೆ, ಕಬ್ಬಣನ ಏನೋ ಒಂದು ಬಿಸ್ಕಟ್ಟು ನಾವು ತಿಂತೇವಲ್ಲ ಬಿಸ್ಕಟ್, ಅದನ್ನು ಬಂಗಾರದ ಬಿಸ್ಕಟ್ ಮಾಡ್ತಾರೆ. ಇನ್ನೂ ಮನುಷ್ಯನ ತಲೆ ಕಟ್ ಮಾಡಿ, ಕೈಗಳು ಕಟ್ ಮಾಡಿ, ಕಾಲು ಕಟ್ ಮಾಡಿ ಸಪ್ರೇಟ್ ಇಡ್ತಾರೆ. ಇವೆಲ್ಲ ನೋಡಿರ್ಬೇಕು. ಇದೆಲ್ಲ ನಿಜನಾ? ಸಾಧ್ಯನಾ? ನಾನು ತುಂಬ ಆಸೆ ಪಟ್ಟೆ ಏನಾದರೂ ಮಾಡಿ ಸಾಧನೆ ಮಾಡಬೇಕು. ಇಂದ್ರಜಾಲ, ಮಹೇಂದ್ರಜಾಲ ಅಂತ ಏನೇನೋ ಪುಸ್ತಕಗಳೆಲ್ಲ ತಗೊಂಡೆ. ಇದು ನೋಡ್ರಿ, ಚೀನಾ, ಮಲಯಾಳಿ, ಬಂಗಾಲಿ ಜಾದು. ಚೀನಾ, ಮಲಯಾಳಿ, ಬೆಂಗಾಲಿ ಜಾದು. ಎಷ್ಟೋ ಇಸ್ವಿ ಆಗಿದೆ, ತಗೊಂಡು ಎಷ್ಟೋ ವರ್ಷಗಳಾಗಿದೆ. ಇದು ನೋಡಿ, ಪಾಕೆಟ್ ಪೆಂಡುಲಮ್. ಇದು ನೋಡಿ, ಚಕ್ರಗಳ ಸಾಧನೆ. ಆದರೆ ಚಕ್ರಗಳ ಸಾಧನೆ ಇದೆಲ್ಲ ರೀಸೆಂಟಾಗಿ ನಾನು ತಗೊಂಡಿದ್ದು. ಚಕ್ರಗಳ ಸಾಧನೆ ಕೆಲವು ಪುಸ್ತಕಗಳು, ಇವೆಲ್ಲ ನನ್ನ ಜೀವನದಲ್ಲಿ ನಾನು ಸಾಧನೆ ಆದಮೇಲೆ ತಗೊಂಡೆ.
ಕೆಲವು ಪುಸ್ತಕಗಳು. ಹೆಚ್ಚಾಗಿ ನಾನು ಸ್ಟಡಿ ಮಾಡಿದ್ದು ನನ್ನ ಸಾಧನೆ ಆದಮೇಲೆ, ಸಾಧನೆಗೆ ಮುಂಚೆ ಅಲ್ಲ. ಯಾಕಂದರೆ ಭಗವಂತನೇ ನನಗೆ ಗುರು, ಅವನೇ ಪರಬ್ರಹ್ಮ, ಎಲ್ಲವನ್ನೂ ಅವನೇ ಕೊಡ್ತಿದ್ದ ನನಗೆ ಜ್ಞಾನ. ಏನು ಜ್ಞಾನ ಕೊಡ್ತಿದ್ದ ಅದರಂತೆ ಸಾಧನೆ ಮಾಡ್ತಿದ್ದೆ. ನಾನು ಹಿಂದಿನ ಭಾಗದಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲಿಗೆ ನಿಲ್ಲಿಸಿದ್ದೀನಂದರೆ, ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗಾ ಮಠ, ಗೌರಿಶಂಕರ ಸ್ವಾಮೀಜಿ ಸಿದ್ಧಗಂಗಾ ಮಠ, ಅಲ್ಲಿವರೆಗೂ ಹೋಗಿದೆ. ಅದಕ್ಕೆ ಮೊದಲು ಬೇರೆ ಗುರುಗಳು ನೋಡಿದ್ದೆ, ಬರೀ 1 ನಿಮಿಷ 2 ನಿಮಿಷ, ಒಬ್ಬರು ಇಬ್ಬರು ಅಷ್ಟೇ ಬೇರೆ ಗುರು. ಆದರೆ ನನಗೆ ಯಾಕೋ ಯಾರೋ ದೇವ್ರನ್ನ ತೋರಿಸ್ತೀನಿ, ನಿನಗೆ ಜಪ ತಪ ಹೇಳ್ಕೊಡ್ತೀನಿ ಕೂತ್ಕೋ ಅಂತ ಹೇಳಲಿಲ್ಲ. ನೀನು ಇಷ್ಟು ವಯಸ್ಸಿಗೆ ಯಾಕಪ್ಪ ಸಾಧನೆ ಮಾಡ್ತೀಯಾ, ಇಷ್ಟು ವಯಸ್ಸಿಗೆ ಇದೆಲ್ಲ ಬೇಕಾ ನಿನಗೆ, ಆರಾಮಾಗಿ ಮನೆಗೆ ಹೋಗ್ಬಿಡು, ನಿಮ್ಮ ತಾಯಂದರು ಪಾಪ ನಿನಗೋಸ್ಕರ ಕಾಯ್ತಿರ್ತಾರೆ, ಹೀಗೆ ಹೇಳಿ ಕಳಿಸ್ಬಿಡೋರು. ಯಾರೂ ನನಗೆ ಉರಿದುಂಬಿಸ್ಲಿಲ್ಲ, ಶಕ್ತಿ ಕೊಡಲಿಲ್ಲ, ಸಾಧನೆ ಮಾಡೋಂಥ ಪ್ರೋತ್ಸಾಹ ಮಾಡಲಿಲ್ಲ. ಬರೀ ಈ ರೀತಿ ಸಮಾಧಾನ ಹೇಳಿ ಕೈ ತೊಳ್ಕೊಳ್ಳೋರೇ ಹೆಚ್ಚಾಗಿದ್ದರು. ಎಲ್ಲ ಕಡೆ ಹಂಗೆ ಮಾಡಿದ್ರು, ಯಾಕೋ ಏನೋ ಗೊತ್ತಿಲ್ಲ. ಆದರೂ ನಾನು ಪಟ್ಟು ಬಿಡಲಿಲ್ಲ. ಏಕಲವ್ಯನನ್ನು ಗುರುವನ್ನಾಗಿಟ್ಕೊಂಡೆ, ಅವನೇ ನನಗೆ ಮಾರ್ಗದರ್ಶಿ ಏಕಲವ್ಯ. ನಾನು ಏಕಲವ್ಯನಂತೆ ಏನೋ ಒಂದು ಫೋಟೋ ಇಟ್ಕೊಂಡು, ಶಿವನ ಫೋಟೋ ಇಟ್ಕೊಂಡು ಸಾಧನೆ ಮಾಡಿದೆ. ಅದು ಇವಾಗಲೂ ಇದೆ, ತೋರಿಸ್ತೀನಿ ನೋಡಿ. ನನ್ನ ಜೀವನದಲ್ಲಿ ನಾನು ಸಾಧಿಸಿದ್ದು ನನ್ನ ಶಿವಶಕ್ತಿ ಫೋಟೋ ಅಂದರೆ ಇದೆ. ಎಷ್ಟೋ ವರ್ಷಗಳಿಂದ ಇದೆ, ಏನಿದೆ, ಎಷ್ಟೋ ವರ್ಷಗಳಿಂದ. ಮೊದಲು ಆ ಒಂದು ಫೋಟೋನ, ಒಂದು ವಾಚ್ ಇರುತ್ತಲ್ಲ, ಆ ವಾಚನ್ನು ತೆಗೆದುಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ಟು ಫೋಟೋ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ಅದು ಕೆಳಗಡೆ ಬಿದ್ದು ಹೊಡೆದೋಯ್ತು ಅಂತ ಆಮೇಲೆ ಈಗ ದೀಕ್ಷಾ ವಿಷಯಕ್ಕೆ ಬರೋಣ ನೋಡಿ. ನಾನು ಕೆ ಆರ್ ಪುರಮಲ್ಲಿದ್ದೆ. ಕೆ ಆರ್ ಪುರಮಲ್ಲಿ ಸಂಶೋಧನಾ ಕೇಂದ್ರ, ನಮ್ಮದೇ ಓನ್ ಸಂಶೋಧನಾ ಕೇಂದ್ರ. ಆ ಸಂಶೋಧನಾ ಕೇಂದ್ರದಲ್ಲಿ ಏನಪ್ಪ ಸಾಧನೆ ಅಂದರೆ, ಹ್ಯೂಮನ್ ಬಾಡಿ, ಮನುಷ್ಯ ಶರೀರಶಾಸ್ತ್ರ, ಅವಯವಗಳು, ಅಂಗಾಂಗಗಳು ತೇರಿ ಅಧ್ಯಯನ ಸಂಶೋಧನೆ ಮಾಡೋದು. ಹಾಗೆ ಒಳ ಶರೀರ, ಇದು ಭೌತಿಕ ಶರೀರ ಆಯಿತು. ಒಳ ಶರೀರ, ಸೂಕ್ಷ್ಮ ಶರೀರ ಅಂದರೆ ಸೈಕಾಲಜಿ, ಸೂಕ್ಷ್ಮ ಶರೀರ, ಪಂಚಭೂತಗಳ ಶಕ್ತಿ, ಪ್ರಾಣಶಕ್ತಿ, ಪಂಚಕೋಶಗಳ ಶಕ್ತಿ, ಅತೀಂದ್ರಿಯ ಶಕ್ತಿ ನಮ್ಮ ಶರೀರದಲ್ಲಿ ಇರುತ್ತೆ. ಎನರ್ಜಿ, ಬಯೋ ಎನರ್ಜಿ ಅಂತೀವಿ, DNA ಅಂತೀವಿ. DNA ಬಗ್ಗೆ, ಬಯೋ ಎನರ್ಜಿ ಬಗ್ಗೆ ಇವೆಲ್ಲ ಅಧ್ಯಯನ ಮಾಡಿದೆ. ಆದರೆ ಎಲ್ಲೇ ಹೋಗಲಿ, ಯಾವುದೇ ಯಾರಾದರೂ ಗುರುಗಳು ಸಿಕ್ಕಿದಾಗ ಅಥವಾ ಹೋಗಿ ಮಾತಾಡಿದಾಗ ಅವರೆಲ್ಲ ನಾವು ಏನು ತಿಳ್ಕೊಂಡ್ವಿ ಅದರಲ್ಲಿ ನನಗೆ ಯಾಕೋ ಅವರು ಸೆಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ನಾವು ಕೆಲವು ಘಟನೆಗಳು ನಡೀತು. ನಾನು ಅಹಂಕಾರದಿಂದ ಹೇಳ್ಕೊತ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೋನಕೊಂಟೆ ಕ್ರಾಸ್ ಇದೆ, ಅಲ್ಲಿ ಸದ್ಗುರು ಆಶ್ರಮ ಇದೆ. ರಿಟೈರ್ಡ್ ಪೊಲೀಸ್ ಆಫೀಸರ್, ಅಚಲ ಸದ್ಗುರು ಆಶ್ರಮ ಕೋನಕೊಂಟೆ ಕ್ರಾಸಲ್ಲಿ. ರಿಟೈರ್ಡ್ ಪೊಲೀಸ್ ಆಫೀಸರ್, ಅವ್ರಿಗೆ 2 ಗಂಡು ಮಕ್ಕಳು, ಇನ್ನೂ ಹೆಣ್ಮಕ್ಳು ಇದ್ದಾರೆ. ಒಬ್ಬ ಮಗ ಈಗ ಸಿವಿಲ್ ಇಂಜಿನಿಯರು, ಇನ್ನೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು. ಇವರು ಕೂಡ ರಿಟೈರ್ಡ್ ಪೊಲೀಸ್ ಆಫೀಸರು. ಅವ್ರ ಹೆಸರುಗಳು ಹೇಳೋದು ಬೇಡ. ಆ ರಿಟೈರ್ಡ್ ಪೊಲೀಸ್ ಆಫೀಸರ್ ಸುಮಾರು 1.5 ಎಕರೆ ಅಲ್ಲಿ ಸೈಟ್ ಇದೆ, 1.5 ಎಕರೆ ಸೈಟ್ ಇದೆ. ಅದರಲ್ಲಿ ಮನೆ, ಆಶ್ರಮ ಇತ್ಯಾದಿ ಮಾಡ್ಕೊಂಡಿದ್ದಾರೆ. ಅವರು ಪರಿಚಯ ಆಯಿತು ನಮ್ಮ ಅಸಿಸ್ಟೆಂಟ್ ಮೂಲಕ. ಅವರು ಆಶ್ರಮಕ್ಕೆ ನಾನು, ನಮ್ಮ ಮಾವ, ನಮ್ಮ ಮಿಸ್ಸಸ್ಸು, ನನ್ನ ಅಸಿಸ್ಟೆಂಟು, ಇನ್ನೂ ಇತ್ಯಾದಿ ನಮ್ಮ ಮಕ್ಕಳು ಇತ್ಯಾದಿ ಹೋಗಿದ್ರು. ಅವರು ಫುಲ್ ಕಾವಿ ರೀತಿ ಹಾಕಿದ್ದಾರೆ, ಫುಲ್ ಕಾವಿ ಬಿಟ್ಟು ಹಾಕಿದ್ದಾರೆ, ಫುಲ್ ಕಾವಿ ಹಾಕಿದ್ದಾರೆ. ವರ್ಷಕ್ಕೊಂದು ಸಾರಿ ಮೌನ ಯಜ್ಞ ಮಾಡ್ತಾರೆ. ಎಲ್ಲರನ್ನೂ ಕರೆಸ್ಬಿಟ್ಟು ಮೌನ ಅಂದರೆ 3 ದಿನ ಮೌನವಾಗಿ ಕೂತ್ಕೋಬೇಕು, ಯಾರ ಜೊತೆ ಮಾತಾಡಬಾರ್ದು. ಆ ಟೈಮಲ್ಲಿ ಕಾವಿ ಬಟ್ಟೆ ಕೊಡ್ತಾರೆ ಎಲ್ಲರಿಗೂ. ಅವರು ಒಂದು ಪಂಚ ಹೊಂಟವಲ್ಲ ಆ ರೀತಿ ಪಂಚ ಕೊಡ್ತಾರೆ.
ಉಪನ್ಯಾಸ ಕೊಡ್ತಿರ್ತಾರೆ. ಯಾರೋ ಬೇರೆ ಕಡೆಯಿಂದ ಬಂದಿರ್ತಾರೆ ಕೆಲವರು, ಅವರೆಲ್ಲ ಆವಾಗವಾಗ ಉಪನ್ಯಾಸ ಕೊಡ್ತಾರೆ. ಬೆಳಗ್ಗೆ ಏಳಬೇಕು, 4:15 ಎಲ್ಲ ಸ್ನಾನ ಮಾಡಿ ರೆಡಿ ಆಗಬೇಕು. ಅವರು ಬರೀ ಗುರು ಅಷ್ಟೇ ಪೂಜೆ ಮಾಡೋದು, ಬೇರೆ ಯಾವುದೇ ದೇವ್ರನ್ನ ಪೂಜೆ ಮಾಡಲ್ಲ. ಕಳಸ ಇಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಹೇಳಲ್ಲ. ತೆಂಗಿನಕಾಯಿ ಕೂಡ ಹೊಡೆಯಲ್ಲ, ಊದ ಕಡ್ಡಿ ಒಂದು ಹಚ್ತಾರೆ ಅಷ್ಟೆ. ಆ ರೀತಿ ಅವ್ರ ಸಂಪ್ರದಾಯ, ಗುರು ಪರಂಪರೆ. ಆದರೆ ನನಗೆ ಅಲ್ಲಿ ಅವ್ರು ಹೇಳ್ಕೊಡೋ ವಿದ್ಯೆ ಎಲ್ಲ ಸೆಟ್ ಆಯಿತು. ಆದರೆ ಕೆಲವೊಂದು ಅವ್ರಿಗೂ ನಮಗೂ ಕನೆಕ್ಟ್ ಆಗಿಲ್ಲ. ಆದರೆ ಅವರು ಶಿಷ್ಯರು 5,000 ಜನ ಇದ್ದಾರೆ, 5,000ಕ್ಕೂ ಮೇಲೆ ಇದ್ದಾರೆ ಅವ್ರ ಅಭಿಮಾನಿಗಳು, ಭಕ್ತರೆಲ್ಲ. ಅಲ್ಲಲ್ಲೇ ಆಶ್ರಮಗಳು ಇರುತ್ತೆ ಅವ್ರದ್ದು. ಅಂದರೆ ಇವ್ರಿಗೆ ಕೈ ಕೆಳಗಿರ್ತಾರಲ್ಲ ಶಿಷ್ಯರು, ಅವ್ರದ್ದು. ಇವರು ಎನಿ ಟೈಮ್ ಪ್ರೋಗ್ರಾಮ್ ಒಳಗೆ ಇರ್ತಾರೆ. ರಿಟೈರ್ಡ್ ಪೊಲೀಸ್ ಆಫೀಸರ್, ಒಳ್ಳೆ ಹಾಳು ಅವ್ರದ್ದಿದೆ, ಇಲ್ಲೇ ಇದೆ. ಅವ್ರ ಗುರುಗಳನ್ನ ನಾನು ತೋರಿಸ್ತಾನೆ. ಅವ್ರ ಗುರುಗಳು ನೋಡಿ ಇವರು, ಅವ್ರ ಗುರುಗಳು ನೋಡಿ, ಅವ್ರ ಗುರುಗಳು ಇವರು. ನೋಡಿದ್ರಲ್ಲ, ಅವ್ರ ಗುರುಗಳು. ಅವರು ಬಂದು ನೋಡಿ, ಇವರೇ ಪೊಲೀಸ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್. ಆದರೆ ಈಗ ಇಲ್ಲ ಇವರು. ಅಲ್ಲೊಂದು ಘಟನೆ ನಡೀತು. ಏನಂತಂದರೆ, ಅವರು ನನ್ನನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನಾಗರಾಜ ಸ್ವಾಮಿಗಳು ಯೋಗ ಸಾಧನೆ, ತಪಸ್ಸಾಧನೆ ಎಲ್ಲ ಮಾಡಿದ್ದಾರೆ. ಅವ್ರನ್ನ ನೋಡಬೇಕು, ಅವ್ರನ್ನ ನೋಡಬೇಕು ಅಂತೇಳಿ KR ಪುರಂ ಬಂದಿದ್ದಾರೆ. ಅವತ್ತು ನಾನು ಒಳಗಡೆ ಬಾಗಿಲು ಹಾಕ್ಕೊಂಡು ಧ್ಯಾನ ಮಾಡ್ತಿದ್ದೆ. ಅಲ್ಲಿ ಅವರು ಆಚೆ ಕಡೆ ಒಂದು ಪತ್ರಿಕೆ ಇಟ್ಬಿಟ್ಟು ಹೊರಟೋಗಿದ್ದಾರೆ, ಇನ್ವಿಟೇಷನು ಅವರ ಕಾರ್ಯಕ್ರಮದ ಯಾವುದು. ಒಂದು ಸಾರಿ, ಇನ್ನೊಂದು ಸಾರಿ, 2-3 ಸಾರಿ ಪಾಪ ಅದೇ ರೀತಿ ಬಂದು ಹೋಗಿದ್ದಾರೆ. ಡಿಸ್ಟರ್ಬ್ ಮಾಡಿಲ್ಲ, ಬಾಗಿಲು ತಟ್ಟಿ ಡಿಸ್ಟರ್ಬ್ ಮಾಡಿಲ್ಲ. ನಾನು ಧ್ಯಾನ ತಪಸ್ಸಿನಲ್ಲಿರ್ತೀನಿ ಎನಿ ಟೈಮ್. ಅವಳು 2012ನೇ ಇಸ್ವಿ, ಆ ಟೈಮ್ 2012ರಲ್ಲಿ. ಆಮೇಲೆ ಇಟ್ಟು ಹೊರಟೋಗಿದ್ದಾರೆ. ಆಮೇಲೆ ಅದೇ ರೀತಿ 2-3 ಸಾರಿ ಬಂದು ಹೋಗಿದ್ದಾರೆ, ನಾನು ಸಿಕ್ಕಿಲ್ಲ. ಆಮೇಲೆ ನಾವೇ ಅವ್ರ ಮನೆಗೆ ಹೋದ್ವಿ. ಒಂದು ಸಾರಿ ಅಪಾಯಿಂಟ್ಮೆಂಟ್ ಕೊಟ್ಟೆ, ಆವಾಗ ಬಂದರು. ಆವಾಗ ನಾವೊಂದು ಇಲ್ಲಿ ಎಲ್ಲ ಅವ್ರಿಗೆ ಉಪಚಾರ ಮಾಡಿ, ನಮ್ಮ ಮನೆ ಮಕ್ಕಳು ಇನ್ನೂ ಯಾರೆಲ್ಲ ಇದ್ದರು ಅವ್ರ ಕೈಯಲ್ಲಿ ಗುರುದಕ್ಷಿಣೆ ಕೊಡಿಸಿ ಅವರಿಗೆ ನಮಸ್ಕಾರ ಮಾಡಿಸಿದೆ. ಆಮೇಲೆ ಇನ್ನೊಂದು ಸಾರಿ ನಾವು ಹೋಗಿದ್ವಿ ಅವರ ಆಶ್ರಮಕ್ಕೆ. ಅವ್ರಿಗೆ ಹೋದಾಗ ಏನಾಯಿತು ಗೊತ್ತಾ, ಅವರು ಮಿಸ್ಸಸ್ ಇಬ್ಬರು ಅವರು ಕಾವಿ ಬಿಟ್ಟಲ್ಲಿರೋದು. ನಾನು ಬರೀ ಪ್ಯಾಂಟು ಶರ್ಟಲ್ಲಿದ್ದೆ. ಆ ಟೈಮಲ್ಲಿ ಅವರು ನನ್ನ ಪಾದ ತೊಳೆದು, ಗಂಡ ಹೆಂಡತಿ ಅವರಿಬ್ಬರು ಪಾದ ತೊಳೆದು ಪೂಜೆ ಮಾಡಿದರು. ನಾನು ಬರೀ ಪ್ಯಾಂಟು ಶರ್ಟು ಇನ್ಸಲ್ಟು ಬೆಲ್ಟ್ ಹಾಕಿದ್ದೀನಿ ಅಷ್ಟೆ. ಕೂದಲು ಒಂದಷ್ಟು ಬಿಟ್ಟಿದ್ದೀನಿ, ಗಡ್ಡ ಒಂದಷ್ಟಿದೆ, ತುಂಬ ಏನಿಲ್ಲ ಕೂದಲು. ಅವರೆಲ್ಲರೂ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನಾಗರಾಜ ಸ್ವಾಮಿಗಳು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ನನಗೆ 5,000-10,000 ಜನ ಶಿಷ್ಯರಿದ್ದಾರೆ. ಆದರೆ ನಾಗರಾಜ ಸ್ವಾಮಿಗಳು ಎಷ್ಟೋ ಸಾಧನೆ ಮಾಡಿದ್ದಾರೆ. ನಾನು ಅವ್ರಿಗೆ ಪಾದಕ್ಕೆ ತೊಳೆದು ಪೂಜೆ ಮಾಡ್ತಾಯಿದ್ದೀನಿ, ಅವರ ಆಶೀರ್ವಾದ ತಗೊಳ್ತಾಯಿದ್ದೀನಿ. ನಾಗರಾಜ ಸ್ವಾಮಿಗಳಲ್ಲಿರುವ ತಪಶಕ್ತಿ ಒಬ್ಬ ಗುರುವಿಗೆ ನಾನು ಪೂಜೆ ಮಾಡ್ತಿರೋದು, ಅವರು ಆ ಶಕ್ತಿಗೆ ನಾನು ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ ಅಂತ ಅವ್ರು ಹೇಳಿದ್ರು. ಅಂದರೆ ಒಬ್ಬ ಗುರುವಿಗೆ ಇನ್ನೊಬ್ಬ ಗುರು ಅರ್ಥ ಮಾಡ್ಕೊಳ್ತಾನೆ. ಒಬ್ಬ ಗುರುವಿನಲ್ಲಿ ಇರುವ, ಒಬ್ಬ ಸಾಧಕನಲ್ಲಿರುವ ಶಕ್ತಿಯನ್ನು ಇನ್ನೊಬ್ಬ ಸಾಧಕ ಅರ್ಥ ಮಾಡ್ಕೊಳ್ತಾನೆ. ಯಾವುದೇ ಕಲೆ ಆಗಲಿ, ಯಾವುದೇ ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಪೊಲೀಸ್ ಆಫೀಸರ್ ಇರ್ಬೋದು, ಯಾವುದೇ ಆರ್ಮಿ ಆಫೀಸರ್ ಇರ್ಬೋದು, ಯಾವುದೇ ಫ್ಯಾಕ್ಟ್ರಿ ಇರ್ಬೋದು, ಯಾವುದೇ ಗಾರೆ ಕೆಲಸ ಮಾಡೋರು, ಕಾರ್ಪೆಂಟ್ರ್ ಕೆಲಸ ಮಾಡೋರು, ವ್ಯಾಪಾರ ಮಾಡೋರು, ಅಡುಗೆ ಮಾಡೋರು ಲಾಸ್ಟ್ಗೆ, ಅಥವಾ ಇನ್ಯಾವುದೋ ಮನೆ ಕಟ್ಟೋರು ಗೊತ್ತಲ್ಲ, ರೈತರಿರ್ಬೋದು. ಒಬ್ಬ ಒಳ್ಳೆಯ ವ್ಯಕ್ತಿ, ಆತನಿಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಆತನು ಮಾಡೋ ಕೆಲಸದಲ್ಲಿ ಶುದ್ಧತೆ ಇದೆ, ನಿಷ್ಠೆ ಇದೆ, ಚೆನ್ನಾಗಿ ಆತ ಮಾಡ್ತಾನೆ ಒಳ್ಳೆ ಕೆಲಸ ಅನ್ನೋದು ಇನ್ನೊಬ್ಬ ಕೆಲಸಗಾರನಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಒಬ್ಬ ಕೆಲಸಗಾರ ಎಷ್ಟು ಯೋಗ್ಯತೆ ಇದೆ ಅವನಿಗೆ ಅಂತ ಇನ್ನು ಉಳಿದಂಥ ಕೆಲಸಗಾರರಿಗೆ ಗೊತ್ತಾಗುತ್ತೆ. ಆದರೆ ಅದ್ರ ಬಗ್ಗೆ ಗೊತ್ತಿಲ್ಲದವ್ರಿಗೇನೂ ಗೊತ್ತಾಗಲ್ಲ, ಯಾವ್ದು ಸರಿ ತಪ್ಪು ಅಂತ. ಅವ್ರು ಮಾಡ್ತಾರದ್ದು ಕೆಲಸ ಸರಿ ಇದೆಯಾ, ಅವ್ರು ಮಾಡ್ತಾರೋ ಕೆಲಸ ಕರೆಕ್ಟಾಗಿದೆಯಾ ಇಲ್ವ ಅನ್ನೋದು ಗೊತ್ತಾಗಲ್ಲ. ಈಗ ಗೊತ್ತಾಯ್ತಲ್ಲ. ಹೀಗೆ
ಅವತ್ತು ಪಾದಪೂಜೆ ಅವರು ಮಾಡಿದ್ರು. ಆ ವಿಡಿಯೋ ಎಲ್ಲ ಇವಾಗಲೂ ಇದೆ ನನ್ನ ಹತ್ರ. ವಿಡಿಯೋ ಮಾಡಿದ್ದೀವಿ, ವಿಡಿಯೋ ಇದೆ ಅಲ್ಲಿಂದು. ಹಾಗೆ ಒಬ್ಬ ಗುರುವನ್ನು ಗುರುಗಳು ಅರ್ಥ ಮಾಡಿಕೊಂಡ್ರು. ಇನ್ನೊಬ್ಬರಲ್ಲಿರೋ ಯೋಗ್ಯತೆ ಏನು ಅಂತ ಅರ್ಥ ಮಾಡಿಕೊಂಡ್ರು. ಆ ರೀತಿಯೇ ಯಾವಾಗಲೂ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು. ಕೇವಲ ಕಾವಿ ಬಟ್ಟೆ ಹಾಕ್ಕೊಬಿಟ್ರೆ, ಜಪಮಾಲೆ ಹಾಕ್ಕೊಬಿಟ್ರೆ, ದೀಕ್ಷೆ ತಗೊಬಿಟ್ರೆ ಗುರು ಅನ್ಸ್ಕೊಳ್ಳಲ್ಲ. ನನಗೆ ದೀಕ್ಷೆನೂ ಆಗಿರಲಿಲ್ಲ, ಬರೀ ಪ್ಯಾಂಟು ಶರ್ಟಲ್ಲಿದ್ದೆ. ಇನ್ನೂ ನಾನು ಸಾಧಕ. ಅವರು ಎಷ್ಟೋ ಜನ ಶಿಷ್ಯರಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಆಶ್ರಮ, ಸ್ವಂತ ಆಸ್ತಿ, ಸ್ವಂತ ಆಶ್ರಮ, ಮನೆ, ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು ಎಲ್ಲ ಸಹಾಯ ಮಾಡ್ತಾರೆ ಅವ್ರಿಗೆ. ಒಬ್ಬ ಮಗ ಸಿವಿಲ್ ಇಂಜಿನಿಯರು, ಇನ್ನೊಬ್ಬ ಮಗ ಸರ್ಕಲ್ ಇನ್ಸ್ಪೆಕ್ಟ್ರು. ಒಳ್ಳೆಯ ಕುಟುಂಬ, ಬೆಂಗಳೂರು, ಬೇರೆ ಇನ್ಯಾಲ್ಲ, ಸ್ವಂತ ಆಸ್ತಿ. ಅವರು ರಿಟೈರ್ಡ್ ಪೊಲೀಸ್ ಆಫೀಸರು. ಅವ್ರದ್ದು ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ಅವರೆಲ್ಲೇ ಕರ್ನಾಟಕ, ಆಂಧ್ರ ಇತ್ಯಾದಿ ಎಲ್ಲ ಕಡೆ ಪ್ರೋಗ್ರಾಮ್ಗಳಿಗೆ ಹೋಗ್ತಾರೆ. ಇವರು ಪ್ರೋಗ್ರಾಮ್ಗೆ ಹೋದಾಗ ಮೊದಲೇ ಇವರಿಗೆ ಸ್ಟೇಜ್ ಮೇಲೆ ಇವರಿಗೆ ಮೈಕ್ ಕೊಡ್ತಾ ಇರಲಿಲ್ಲಂತೆ, ಮಾತಾಡೋಕ್ಕೆ ಮೈಕ್ ಕೊಡಲ್ವಂತೆ ಅಲ್ಲಿರೋರು. ಯಾಕೆಂದರೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ನೇರವಾಗಿ ನೇರ ದಿಟ್ಟತನವಾಗಿ ವಾದ ಚರ್ಚೆ ಮಾಡಿಕೊಂಡು ಭಯಾನಕವಾಗಿ ಭಾಷಣ ಮಾಡ್ತಾರಂತೆ. ಅದಕ್ಕೆ ಭಯ ಬಿದ್ದಲ್ಲಿರೋರು ಇವರೆಲ್ಲವಾಗಲಿ ಇವರಿಗೆ ಲಾಸ್ಟಲ್ಲಿ ಮೈಕ್ ಕೊಡೋರಂತೆ ಮಾತಾಡೋಕ್ಕೆ. ಇಲ್ಲಾಂದರೆ ಇವರು ಚಿಕ್ಕಾಪಟ್ಟೆ ಮಾತಾಡಿ ಬೈತಾರಂತೆ. ಆ ರೀತಿ ಇದ್ರಂತೆ ಇವ್ರ ಗುರುಗಳು. ನಾನು ನೋಡ್ದಂಗೆ ಬಹಳ ಅಷ್ಟೇ ಗಾಂಭೀರ್ಯವಾಗಿ, ಅಷ್ಟೇ ಸರಳವಾಗಿ, ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡೋರು. ನಾನು ಅವ್ರ ಮನೆಗೆ ಹೋದಾಗ ಬಿಸಿ ಊಟ ರೆಡಿ ಮಾಡಿಸೋಡು. ನಾನು ಮೊದಲೇ ಕಾಲ್ ಮಾಡಿ ಹೋಗ್ತಿದ್ದೆ. ಬಿಸಿ ಊಟ ರೆಡಿ ಮಾಡಿಸೋರು. ನಾನು ಬರೋವಾಗ 500 ರೂಪಾಯಿ ಕೊಡೋರು ಕೈಗೆ ದಕ್ಷಿಣೆ. ನನಗೆ 500 ರೂಪಾಯಿ ಕೊಡೋರು. ನಾನು ಮತ್ತೆ ಅವ್ರ ಹತ್ರ ಅವ್ರಿಗೆ ನಮಸ್ಕಾರ ಮಾಡಿ ನಾನು ಅವ್ರಿಗೆ ಕೊಡ್ತಿದ್ದೆ. ಯಾಕಂದರೆ ಅವ್ರ ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು, ಅವ್ರ ಮಿಸ್ಸಸ್ಸು ದೊಡ್ಡವರು. ನಾನು ಅವ್ರ ಮನೆಗೆ ಹೋಗುವಾಗ, ಆಶ್ರಮಕ್ಕೆ ಹೋಗುವಾಗ ಏನಾದರೂ ಹಣ್ಣು ಹಂಪಲು ತೊಗೊಂಡು ಹೋಗ್ತಿದ್ದೆ. ನಾನು ಬರೋವಾಗಂತೂ ಕಂಪಲ್ಸರಿ 500 ರೂಪಾಯಿ ಕೊಡೋರು. ಆದರೆ ನಾನು ಮತ್ತೆ ಅದನ್ನು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ವಾಪಸ್ ಕೊಟ್ಬಿಡ್ತಿದ್ದೆ. ಈ ರೀತಿ ಇತ್ತು. ಅವರು ಈಗ ರೀಸೆಂಟಾಗಿ ನಾನು ಕಾಲ್ ಮಾಡಿದೆ, ಅವರ ಅಸ್ಟೆಂಟ್ಗಳಿಗೆ ನಾನು ಕಾಲ್ ಮಾಡಿದೆ. ಅವ್ರು ತೀರೋಗಿ ಒಂದು 3 ವರ್ಷ ಆಯ್ತಂತೆ. 3 ವರ್ಷ ನನಗೆ ಗೊತ್ತಿಲ್ಲ. ರೀಸೆಂಟಾಗಿ ನಾನು ಕಾಲ್ ಮಾಡಿದೆ. ಈಗ 15 ದಿನ, ಒಂದು ವಾರದಿಂದ ಕಾಲ್ ಮಾಡಿದ್ದೆ. ಅವ್ರು ತೀರೋಗಿದ್ದಾರೆ ಅಂತ ಹೇಳಿದ್ರು ಅವ್ರ ಅಸ್ಟೆಂಟ್. ಈ ರೀತಿ ಒಬ್ಬ ಗುರುವಿಂದು ಶಕ್ತಿ ಸಾಮರ್ಥ್ಯ ಇನ್ನೊಬ್ಬ ಗುರುವಿಗೆ ಅರ್ಥ ಆಗುತ್ತೆ. ನಾನು ಅಲ್ಲಿ ಅವರು ನನಗೆ ಆ ರೀತಿ ಆಶೀರ್ವಾದ ತಗೊಂಡು ಪಾದಪೂಜೆ ಮಾಡಿದೆ. ನನಗೆ ದೀಕ್ಷೆ ಕೂಡ ಆಗಿಲ್ಲ. ಅದೇ ಅವ್ರಿಗೆ ದೀಕ್ಷೆ ಆಗಿದೆ. ಆಲ್ರೆಡಿ ನಾನು ತೋರಿಸ್ದೆ ಅವ್ರ ಗುರುಗಳು ಯಾರು ಅಂತ. ಮತ್ತು ಇವರು ಸಾಕಷ್ಟು ಮಂದಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಅಂಥ ಒಬ್ಬ ಗುರು ನನ್ನ ಹತ್ರ ಆಶೀರ್ವಾದ ತಗೊಂಡ್ರು, ನನ್ನ ಪಾದಪೂಜೆ ಮಾಡಿದ್ರು. ಅಂದರೆ ಇಲ್ಲಿ ನಾನು ನನ್ನದು ನನ್ನಿಂದಿಲ್ಲ ಅಂತ ಇಲ್ಲ, ಶರೀರ ಅಲ್ಲ, ಶರೀರದಲ್ಲಿರುವ ಒಬ್ಬ ಸಾಧಕ ಶಕ್ತಿ ಸಾಮರ್ಥ್ಯ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ರೀತಿ ಒಳ್ಳೆಯದು ಅನ್ಸ್ಕೋಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಎಲ್ಲೂ ಯಾರ ಹತ್ರನೂ ದೀಕ್ಷೆ ತಗೊಳ್ಳಿಲ್ಲ. ಎಲ್ಲೆಲ್ಲೋ ಬೇರೆ ಯಾರು ದೀಕ್ಷೆ ಕೊಡಬೇಕಂತಿದ್ರು, ನನಗೆ ತಗೊಳ್ಳಿಲ್ಲ. ನನ್ನ ಉದ್ದೇಶ ಏನಂದರೆ, ನನ್ನನ್ನು ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾರೆ, ಸರಿಯಾಗಿ ಯಾರು ನನ್ನಲ್ಲಿ ಒಂಚೂರು ಕೂಡ ಸ್ವಾರ್ಥ ಇರಬಾರ್ದು, ಅವರಲ್ಲಿ ಯಾವುದೇ ಫಲಾಪೇಕ್ಷೆ ಅವ್ರಿಗಿರಬಾರ್ದು ಅಂಥವರು ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಶಕ್ತಿ ಸಾಮರ್ಥ್ಯ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಂಥವ್ರ ಹತ್ರ ದೀಕ್ಷೆ ತೊಗೋಬೇಕು ಅಂತಿದ್ದೆ. ಯಾರು ಹೇಳಿದ್ರು ನೀವು ಕಾವಿ ಬಟ್ಟೆ ಹಾಕ್ಬಿಡಿ, ನೀವು ಯಾವಾಗಲೂ ಇಲ್ಲಿ ಕೂತು ಧ್ಯಾನ ಮಾಡ್ತೀರಾ, ತಪಸ್ಸು ಮಾಡ್ತೀರಾ, ಸಾಧನೆ ಮಾಡ್ತೀರಾ, ಕಾವಿ ಬಟ್ಟೆ ಹಾಕ್ಬಿಡಿ, ಸ್ವಾಮೀಜಿ ಆಗಿಬಿಡಿ, ಯಾವಾಗೂ ಧರ್ಮ ಕಾರ್ಯಗಳಲ್ಲಿ ಇರ್ತೀರಾ, ಹಿಂಗೆಲ್ಲ ಅಡ್ವೈಸ್ ಮಾಡೋರು ನನಗೆ. ನಾನು ಯಾರ ಮಾತು ಕೇಳಲಿಲ್ಲ. ಲಾಸ್ಟಿಗೆ ಉಪದೇಶ ಆಯಿತು ಒಂದು ದಿನ. ಅವ್ರ ಹೆಸರು ಮೊಹೇರ್ ನವಾಜ್ ಖಾನ್, ಮುಸ್ಲಿಂ, ಒಬ್ಬ ಮುಸ್ಲಿಂ ವ್ಯಕ್ತಿ. ನಮ್ಮ ಸಂಶೋಧನಾ ಕೇಂದ್ರ ಮುಂದ್ಗಡೆ ಅವರು ಮನೆ ಆಪೋಸಿಟ್ ಆಗಿತ್ತು. ಆ ಮನುಷ್ಯ ಯಾವಾಗೂ ನನ್ನನ್ನು ನೋಡ್ತಿದ್ದ. ನಾನು ಅಲ್ಲಿಂದ ಸಮಾನವಾಗಿ ನಾನು ಸಂಶೋಧನಾ ಕೇಂದ್ರದಿಂದ ಹೊರಗಡೆ 15 ದಿನಕ್ಕೊಂದು ಸಾರಿ, ತಿಂಗಳಿಗೊಂದು ಸಾರಿ ಆಚೆ ಹೋಗ್ತಿದ್ದೆ. ನನ್ನನ್ನು ಗಮನಿಸ್ತಾ ಇದ್ದ.
ಆ ವ್ಯಕ್ತಿ ಹೇಳ್ದ, ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದ ಒಂದಿನ. ನಾನು ಕೂತ್ಕೊಳ್ಳೋಕೆ ಹೇಳ್ದೆ, ಕೂತ್ಕೊಂಡ. ಏನು ವಿಷಯ ಅಂತ ನಾನು ಕೇಳಿದೆ. ಆತ ಹೇಳ್ದ, ಸ್ವಾಮಿ ನಿಮ್ಮನ್ನು ನಾನು ಯಾವಾಗಲೂ ನೋಡ್ತೀನಿ, ನೀವು ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ, ಯಾರ ತಂಟೆಗೆ ಹೋಗಲ್ಲ. ನೀವು ಆಯಿತು, ಧ್ಯಾನ ಆಯಿತು, ದೇವರಾಯಿತು, ತಪಸ್ಸದ್ನಲ್ಲಿ ಇರ್ತೀರ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನೀವು. ಆದರೆ ನಿಮ್ಮನ್ನು ರಸ್ತೆಯಲ್ಲಿ ಹೋಗೋವಾಗ ನಿಮ್ಮನ್ನು ಜನ ಗುರುತು ಹಿಡಿಬೇಕು, ಪರಿಚಯ ಮಾಡಬೇಕು, ಐಡೆಂಟಿ ಮಾಡಬೇಕು. ಅದಕ್ಕೆ ನೀವು ಕಾವಿ ಬಟ್ಟೆ ಹಾಕಬೇಕು, ಈ ರೀತಿ ಹೇಳಿದ್ರು. ಆಗ ನಾನು ಕೇಳಿದೆ, ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ. ಆವಾಗ ಅವರು ಒಳಗಡೆ ಕರ್ಕೊಂಡೋಗಿ ಬುದ್ಧಂದು ಫೋಟೋ ಇತ್ತು ನೋಡಿ, ನಾನು ಹಿಂದ್ಗಡೆ ಬುದ್ಧನ ಫೋಟೋ ಇದೆ, ಬುದ್ಧ ಮಹಾವೀರದ ಫೋಟೋ ಇದೆ. ಕೇಸರಿ ಕಲರ್, ಪಂಚ ಕೇಸರಿ, ಶರ್ಟ್ ಕೇಸರಿ, ಟವಲ್ ಕೇಸರಿ, ಈ 3 ಕೇಸರಿ ಇರಬೇಕು ಅಂದರು. ಸ್ಕ್ರೀನ್ ಹಾಕಿದ್ದೆ, ಒಳಗಡೆ ಫೋಟೋಗಳಿತ್ತು, 3 ಫೋಟೋ ದೊಡ್ಡದು. ವಿಗ್ರಹಗಳು ಇಟ್ಟಿಲ್ಲ ನಾವು ಸಂಶೋಧನಾ ಕೇಂದ್ರದಲ್ಲಿ. ಆ ಫೋಟೋಗಳ ಹಿಂದ್ಗಡೆ ಸ್ಕ್ರೀನ್ ಕೇಸರಿದು, ಅದನ್ನು ತೋರಿಸಿ ಅವರು ಹೇಳಿದ್ರು, ಈ ರೀತಿ ಕೇಸರಿ ಕಲರ್ ಹಾಕಿ, ಪಂಚನೂ ಅದೇ ಇರಬೇಕು, ಶರ್ಟು ಅದೇ ಇರಬೇಕು, ಹಾಗೆ ಟವಲ್ ಹಾಕ್ತಿರಲ್ಲ ಹಿಜಾಬ್, ಅದು ಕೂಡ ಅದೇ ಇರಬೇಕು ಅಂದರು. ಅವರ ಉಪದೇಶದಂತೆ ಆತ ಸಾಮಾನ್ಯ ಮನುಷ್ಯ, ಆತೇನೋ ಗುರುವೇನಲ್ಲ, ಒಬ್ಬ ಮುಸ್ಲಿಂ ವ್ಯಕ್ತಿ, ಪ್ಯಾಂಟು ಶರ್ಟಲ್ಲಿದ್ದಾನೆ. ಆದರೆ ಆತೊಂದು ವಿಶೇಷ ಏನಪ್ಪ ಅಂದರೆ 13 ಸಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಒಳಗಡೆ ದೇವಸ್ಥಾನದಲ್ಲಿ ಕೂತ್ಕೊಂಡು 5-10 ನಿಮಿಷ ಧ್ಯಾನ ಮಾಡಿ ಬಂದಿದ್ದಾನೆ. 13 ಸಾರಿ. ಆ ಥರ ವ್ಯಕ್ತಿ ಆತ ನನಗೆ ಉಪದೇಶ ಕೊಟ್ಟ. ಎಲ್ಲ ಆ ಶ್ರೀ ಮಂಜುನಾಥನ ಪ್ರಸಾದ ಅಂತ ತಿಳ್ಕೊಂಡು ನಾನು ರಥಸಪ್ತಮಿ 2013ನೇ ಇಸ್ವಿ, 2013ನೇ ಇಸ್ವಿ ರಥಸಪ್ತಮಿ ದಿನ ಈ ಕಾವಿ ಬಟ್ಟೆಯನ್ನು ಕೋಲಾರ ಜಿಲ್ಲೆ ಮದ್ದೇರಿ ಮಲಂಡಳ್ಳಿ ಗ್ರಾಮದಲ್ಲೂ ಕಾವಿ ಬಟ್ಟೆಯನ್ನು ಧಾರಣ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೂ ಈ ಕಾವಿ ಬಟ್ಟೆ ಮುಂದುವರ್ಕೊಂಡು ಬಂದಿದೆ. ಗುರುದೈವ ಎಲ್ಲರ ಆಶೀರ್ವಾದ ಇಲ್ಲಿವರೆಗೂ ಸುಸೂತ್ರವಾಗಿ. ಮಧ್ಯದಲ್ಲಿ ಕೆಲವೆಲ್ಲ ಬಂದಿದೆ ಪ್ರಾಬ್ಲಮ್ಸು. ಯಾರು ಹೇಳಿದ್ರು ನನಗೆ, ಈ ಕಾವಿ ಬಟ್ಟೆ ತೆಗೆದುಬಿಡಿ, ನಿಮಗೆ ಸೆಟ್ ಆಗಲ್ಲ ಅಂತ. ನಾನು ಚಿಕ್ಕಡೂರಲ್ಲಿ ಕೆಲವರಿಗೆ ಪಾಠ ಮಾಡ್ತಿದ್ದೆ. ಅದರಲ್ಲಿ ಒಬ್ಬ ಇದ್ದ ಹುಡುಗ, ಸ್ವಲ್ಪ ತರಳೆ ಅವನೇ ದೊಡ್ಡವನಾದ್ಮೇಲೆ ಸಿಗ್ದ. 2014ನೇ ಇಸ್ವಿನಲ್ಲಿ ಸಿಗ್ದ. ಅವನು ಚಿಕ್ಕ ಹುಡುಗ, 7ನೇ ತರಗತಿ, 1990ರಲ್ಲಿ 7ನೇ ತರಗತಿ. ಅಂಥ ಟೈಮಲ್ಲಿ ನಾನೇ ಪಾಠ ಮಾಡಿದ್ದೆ ಅವನಿಗೆ. ಅವನು ಮತ್ತೆ 2014ರಲ್ಲಿ ನನಗೆ ಸಿಗ್ದ. ನನ್ನ ಅವತಾರ ನೋಡಿ, ಕಾವಿ ಬಿಟ್ಟಾಗಿರೋದೆಲ್ಲ ನೋಡಿ, ಇದು ಬೇಡ, ನಿಮಗೆ ಸೆಟ್ ಆಗಲ್ಲ, ನಿಮ್ಮ ಮನೆಯಲ್ಲಿ ಒಂದು ಟಿ ವಿ ಇಲ್ಲ, ನಿಮ್ಮ ಮನೆಯಲ್ಲಿ ಒಂದು ಚೇರ್ ಇಲ್ಲ, ಕೂತ್ಕೊಳ್ಳೋಕ್ಕೆ ಚೇರ್ ಕೂಡ ಇಲ್ಲ. ಆಗ ನಾವು ಶ್ರೀರಂಗಪಟ್ಟಣದಲ್ಲಿದ್ದೆ. ನಿಮ್ಮ ಮನೆಯಲ್ಲಿ ನಾನು ನೋಡೋಕ್ಕಾಗಲಿಲ್ಲ, ನಿಮ್ಮ ಮನೆಯಲ್ಲಿ 5 ನಿಮಿಷ ಕೂಡ ನಾನು ಇರೋಕ್ಕಾಗಿಲ್ಲ. ಒಂದು ಟಿ ವಿ ಇಲ್ಲ, ಒಂದು ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ, ನಿಜ ಹೇಳ್ಬೇಕಂದ್ರೆ ಕೂತ್ಕೊಳ್ಳೋಕ್ಕೆ ನ್ಯಾಯವಾಗಿ ಚಾಪೇನೂ ಇಲ್ಲ. ಖಾಲಿ ಮನೆ, ಅದು ಚಿಕ್ಕ ಮನೆ, ನೋಡೋಕ್ಕೆ ಚೆನ್ನಾಗಿಲ್ಲ. ದಯವಿಟ್ಟು ಈ ಕಾವಿ ಬಟ್ಟೆ ತೆಗೆದುಬಿಡಿ ನೀವು. ಈ ರೀತಿ ಒಬ್ಬ ನನ್ನ ಶಿಷ್ಯ, ಯಾವತ್ತೋ 1990ರಲ್ಲಿ ಸ್ಕೂಲ್ಗೆ ಹೋಗೋ ಹುಡುಗ, ಅವನು ಸ್ವಲ್ಪ ಈ ಸಿನಿಮಾಗಳು, ಬೀದಿ ನಾಟಕಗಳು, ಈ ಡ್ರಾಮಾಗಳೆಲ್ಲ ಮಾಡ್ತಾನೆ. ಆ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ ಅವನು. ಇವಾಗಲೂ ಕಲೆಗಾರ, ಕಲೆ ಅವನು, ಆರ್ಟಿಸ್ಟ್ ಅವನು. ಈ ಸೀರಿಯಲ್ಗಳು ಆ ಥರ ಅಂಥವನ್ನ ನನಗೆ ಅಡ್ವೈಸ್ ಮಾಡ್ದೆ. ಅವನು ಬಿಡ್ರಿ, ನಮ್ಮ ಅತ್ತೆ, ನಮ್ಮ ಮಿಸ್ಸಸ್ ಅವರಮ್ಮ, ಹೀಗೆ ಸಾಕಷ್ಟು ಮಂದಿ ಅಡ್ವೈಸ್ ಮಾಡಿದ್ರು, ಈ ಬಟ್ಟೆ ಬೇಡ ನಿಮಗೆ ಅಂತ, ಈ ಜೀವನ ನಮಗೆ ಬೇಡ ಅಂತ. ಆದರೆ ನನಗೆಲ್ಲ ದೈವ, ಈ ಜಗತ್ತನ್ನು ಸೃಷ್ಟಿ ಮಾಡಿದವರು, ನನ್ನನ್ನು ಸೃಷ್ಟಿ ಮಾಡಿದವರೇ ನನಗೆಲ್ಲ ಅವ್ರ ಸಿದ್ಧಾಂತಗಳು. ನನ್ನ ಮಾರ್ಗ ಧರ್ಮ ಮಾರ್ಗ, ಆಸೆಯ ದುಃಖದ ಮಲ್ಲ, ಹಿಂಸೆ ಮಹಾಪಾಪ, ಅಹಿಂಸೆ ಮೋಕ್ಷಕ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ, ಇದೇ ನನ್ನ ಸೂತ್ರಗಳು. ಲಾಸ್ಟಿಗೆ ಕಾವಿ ಬಟ್ಟೆ ಅವತ್ತು ಹಾಕಿದೆ. 13ನೇ ಇಸ್ವಿ ರಥಸಪ್ತಮಿ ದಿನ ಒಂದು ಪ್ರೋಗ್ರಾಮ್ಗೂ ಅಟೆಂಡ್ ಆದೆ. ಅವತ್ತೇ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಫೌಂಡೇಶನ್, ಬೇಸ್ಮೆಂಟ್ವರೆಗೂ ಫೌಂಡೇಶನ್ ಹಾಕಿದ್ವಿ. ಶಿಲಾನ್ಯಾಸ ಆಯಿತು. ಹಾಗೆ ಒಂದು ಆಶ್ರಮಕ್ಕೂ ಶಿಲಾನ್ಯಾಸ ಆಯಿತು ಅವತ್ತು. ಅದಕ್ಕೆ ಮೊದಲೇ 2011 26ನೇ ತಾರೀಕು 11ನೇ ತಿಂಗಳಲ್ಲಿ
ಅದೇ ಕೋಲಾರ ಜಿಲ್ಲೆ ಮಲ್ಲಂಡಳ್ಳಿ ಗಣಪತಿ ದೇವಸ್ಥಾನನ ಕಟ್ಸ್ಕೊಟ್ಟಿದ್ವಿ. ಅದು ಪೂಜೆ ನಡೀತಾ ಇದೆ. ಅದು ಒಂದು ಸ್ಕೂಲ್ ಕಾಂಪೌಂಡಲ್ಲಿ. ಯಾಕಂದರೆ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ವರೆಗೂ ನಾನು ಅಲ್ಲಿ 4ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀನಿ. ಅದಕ್ಕೆ ಆ ಸ್ಕೂಲ್ ಋಣ ತೀರಿಸ್ಬೇಕಲ್ಲ ಅಂಥೇಳಿ, ಹುಟ್ಟಿದ ಊರು ಋಣ ತೀರಿಸ್ಬೇಕಲ್ಲ ಅಂಥೇಳಿ ಒಂದು ಗಣಪತಿ ದೇವಸ್ಥಾನನ ಕಟ್ಸ್ಕೊಳ್ಳಾಯಿತು. ಅದು ಪೂಜೆ ನಡೀತದೆ. ಒಟ್ಟಿನಲ್ಲಿ ಕಾವಿ ಬಟ್ಟೆ ದೀಕ್ಷೆ ಬಂತು. ಆಮೇಲೆ ಓಂಕಾರ ಮಂತ್ರ ನನಗೆ ದೀಕ್ಷೆ ಆಗಿದ್ದು ಸೋಮನಹಳ್ಳಿ ಸಪ್ತರ್ಷಿ ವನ ಪಕ್ಕದಲ್ಲಿ ಬೆಂಗಳೂರು ಹತ್ರ ಇದೆ. ಆವಲಹಳ್ಳಿ ಪಕ್ಕದಲ್ಲಿ ಈ ಕಡೆ ಸೋಮನಹಳ್ಳಿ ಬರುತ್ತೆ, ಸಪ್ತರ್ಷಿ ವನ ಬರುತ್ತೆ. ಅಲ್ಲಿ ಗುರುದೇವ ದತ್ತ ಆಶ್ರಮ ಇದೆ. ಅಲ್ಲಿ ಒಬ್ಬ ಗುರುಗಳು, ಸಣ್ಣ ಗುರುಗಳಿದ್ರು. ಅಲ್ಲಿ ಏನೋ ದೇವಸ್ಥಾನ ನೋಡೋಣ, ದರ್ಶನ ಮಾಡೋಣ ಅಂತ ಹೋಗಿದ್ವಿ, ನಾನು, ನಮ್ಮ ಮಾವ, ಇನ್ನೂ ಯಾರ್ಯಾರು. ಆಗ ಆ ಗುರುಗಳು ಕೇಳಿದರು, ನೀವೇನು ಮಾಡ್ಕೊಂಡಿದ್ದೀರಾ ಅಂತ. ನಾವು ಹೇಳಿದ್ವಿ, ಕೆ ಆರ್ ಪುರಮಲ್ಲಿ ನಮ್ಮದು ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳಿದೆ. ಸರಿ ಆಯಿತು, ನಿಮ್ಮ ಸಂಶೋಧನಾ ಕೇಂದ್ರದಲ್ಲಿ ಏನು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀರಾ ಅಂದರು. ನಾನು ಹೇಳಿದೆ, ಬುದ್ಧ ಮಹಾವೀರ ಫೋಟೋ ಇದೆ. ಅವತ್ತು ಈ ಫೋಟೋನೇ ಇದ್ದಿದ್ದು, ಇಲ್ಲ ಐತಲ್ಲ ಫೋಟೋ ಹಿಂದ್ಗಡೆ, ಅದೇ ಫೋಟೋ. ದೇವಿದು ಫೋಟೋ ಇದೆ, ಶಕ್ತಿ ಫೋಟೋ, ಶಿವಂದೊಂದು ಫೋಟೋ, 3 ಫೋಟೋ ಇತ್ತು. ಆಗ ಅವ್ರು ಹೇಳಿದ್ರು ಗುರುಗಳು, ಅಲ್ಲ ಬುದ್ಧಂದು ಯಾಕೆ ಇಟ್ಕೊಂಡಿದ್ದೀರಾ ಅಂದರು. ಅಹಿಂಸೆ ತತ್ವಗಳನ್ನು ನಾನು ಆತ್ಮನಿಂದಲೇ ಪಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಯಾಕೆ ಹಿಂದೂ ಧರ್ಮದಲ್ಲಿ ಯಾರೂ ಅಹಿಂಸೆಯನ್ನು ಬೋಧನೆ ಮಾಡಿಲ್ವಾ? ಗುರುದೇವ ದತ್ತ ಅಥವಾ ವಿಷ್ಣು ಅಥವಾ ಬ್ರಹ್ಮದೇವ ಇವರೆಲ್ಲ ಅಹಿಂಸೆಯನ್ನು ಹೇಳ್ಕೊಟ್ಟಿಲ್ವಾ ಅಂದರು. ಶಿವ ಅಂತ ಕೇಳಿದ್ರು. ಹೇಳ್ಕೊಟ್ಟಿದ್ದಾರೆ, ಆದರೆ ಮೊದಲು ನನಗೆ ಅವರಿಂದನೇ ಜ್ಞಾನೋದಯ ಆಗಿದ್ದು. 5ನೇ ತರಗತಿನಲ್ಲಿ ಸ್ಕೂಲಲ್ಲಿರುವಾಗ ಮಾಸ್ಟ್ರು ಅರ್ಧ ಗಂಟೆ ಪಾಠ ಮಾಡಿದ್ರು ಬುದ್ಧಂದು ಮಹಾವೀರದ್ದು. ಅವತ್ತಿಂದ ನಾನು ಮಾಂಸಾಹಾರ ಬಿಟ್ಬಿಟ್ಟೆ. ಇಲ್ಲಿವರೆಗೂ ನಾನು ಮಾಂಸಾಹಾರ ಸೇವನೆ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಬುದ್ಧನೇ ನನಗೆ ಅಹಿಂಸಾ ತತ್ವ ಗುರು ಶ್ರೀಮನ್ ನಾರಾಯಣ ಅವತಾರ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಒಂದು ದೀಪ ಇಟ್ಕೋ, ಒಳಗಡೆ ದೀಪ ಉರಿಯೋ ದೀಪ ಹಚ್ಚು, ಮುಂದ್ಗಡೆ ಕೂತ್ಕೋ, ಓ ಈ ರೀತಿ ಮಂತ್ರವನ್ನು ಹೇಳ್ಕೊತಾ ಇರು, ಜಪ ಮಾಡ್ತಾಯಿರು ಅಂತ ಹೇಳಿದ್ರು, ಉಪದೇಶ ಮಾಡಿದ್ರು. ಆವತ್ತಿಂದ ಓಂಕಾರ ಮಂತ್ರ ಪ್ರಸಾದ ಮಾಡಿದೆ ಗುರುಗಳವರಂತ ತಿಳ್ಕೊಂಡು ಆಲ್ರೆಡಿ ಸಾಧನೆ ಆಗಿತ್ತು ನಂದು. ಸಾಕಷ್ಟು ಸಾಧನೆ ಮಾಡಿದ್ದೆ. ಆಮೇಲೆ ನನಗೆ ಉಪದೇಶ ಆಗಿದ್ದು, ಆಮೇಲೆ ಕಾವಿ ಬಟ್ಟೆ ಸಿಕ್ಕಿದ್ದು. ಅಷ್ಟೊತ್ತಿಗೆಲ್ಲ ಸಾಧನೆ ಆಗಿತ್ತು. ಇದು ನನಗೆ ಪರಬ್ರಹ್ಮ, ಯಾವ ಜಾತಿ ಆದ್ರೂ, ಧರ್ಮ ಆದ್ರೂ, ಯಾರಾದ್ರೇನು, ನನಗೆ ಒಳ್ಳೆಯದನ್ನು ಹೇಳಿದ್ರೆ ನಾನು ಮಾಡ್ತೀನಿ, ಪಾಲನೆ ಮಾಡ್ತೀನಿ. ಇದು ನನ್ನ ಸಿದ್ಧಾಂತ. ಈ ಪ್ರಕೃತಿನೇ ನಮಗೆ ದತ್ತಗುರು ಅಲ್ವಾ? ಅದಕ್ಕೆ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಸ್ತೋತ್ರ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ ಅಲ್ವಾ? ಈ ಪ್ರಕೃತಿನಲ್ಲಿರುವ ಪ್ರತಿ ಅಣುರೇಣು ತೃಣಕಷ್ಟ, ಪ್ರತಿ ಜೀವಿ ಕೂಡ, ಪ್ರತಿ ವಸ್ತು, ಗಿಡ ಮರ ಬಳ್ಳಿ ಗ್ರಹ ತಾರೆ ಕೂಡ ನಮಗೆ ಗುರುವೇ. ಅವುಗಳನ್ನು ನೋಡಿ ನಾವು ಕಲಿಯೋದು ತುಂಬ ಇರುತ್ತೆ. ಈ ರೀತಿ ನನಗೆ ಒಬ್ಬರು ಕಾವಿ ಕೊಟ್ಟರು, ಒಬ್ಬರು ಮಂತ್ರ ಕೊಟ್ಟರು. ಇನ್ನೂ ಒಂದು ರುದ್ರಾಕ್ಷಿ ಇದೆ. ಅದನ್ನು ನೀವು ನಾಗಮಣಿ ಅಂತಿರೋ, ನಾಗಮಣಿ ಸ್ವರೂಪ ಅದು. ರಾಮೇಶ್ವರ ಲಿಂಗ, ಮಂಗಳಾರತಿ ತಟ್ಟೆ, ರಾಮೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿ ತಟ್ಟೆ ಇರುತ್ತಲ್ಲ, ಅದರಲ್ಲಿ ಇದ್ದಂಥ ರುದ್ರಾಕ್ಷಿ ಆ ರಾಮೇಶ್ವರನು ಅಲ್ಲಿಂದ ನನಗೆ ಇಲ್ಲಿಗೆ ಕಳಿಸ್ಕೊಟ್ಟ ಒಬ್ಬರ ಮುಖಾಂತರ. ಅವರು ಕೂಡ ಆ ರಾಮೇಶ್ವರನ ಹೆಸರೇ, ಆ ಭಗವಂತ ರಾಮೇಶ್ವರ. ಅದನ್ನು ನಾಗಮಣಿ ಅಂತಿರೋ ರುದ್ರಾಕ್ಷಿ ಅಂತರ, ದೀಕ್ಷೆ ರುದ್ರಾಕ್ಷಿ ಅಂತರ ಗೊತ್ತಿಲ್ಲ. ಇವತ್ತಿಗೂ ನನ್ನ ಹತ್ರ ಐತೆ, ಆದರೆ ಇನ್ನೂ ನಾನು ಕುತ್ತಿಗೆ ಕಟ್ಕೊಂಡಿಲ್ಲ. ನಾನು ಕುತ್ತಿಗೆನಲ್ಲಿ ರುದ್ರಾಕ್ಷಿ ಇಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಾನು ರುದ್ರಾಕ್ಷಿ ದೀಕ್ಷೆ ಕೊಟ್ಟಿದ್ದೀನಿ. ನಾನೇ ಟವಲ್ ಕೊಟ್ಟಿದ್ದೀನಿ, ವಸ್ತ್ರ ಕೊಟ್ಟಿದ್ದೀನಿ, ದೀಕ್ಷೆ ಕೊಟ್ಟಿದ್ದೀನಿ. ಅವ್ರಿಗೆ ದೀಕ್ಷೆ ನಾನು ಕೊಟ್ಟಿದ್ದೀನಿ, ರುದ್ರಾಕ್ಷಿ ದೀಕ್ಷೆಗಳು. ಆದರೆ ನನಗೆ ಅದು ರುದ್ರಾಕ್ಷಿ ದೀಕ್ಷೆ ಇನ್ನೂ ಇಲ್ಲ. ನನಗೆ ರುದ್ರಾಕ್ಷಿ 2 ಕಡೆ ಬಂದಿದೆ. ಒಂದು ಓಂಕಾರೇಶ್ವರ ಟೆಂಪಲ್ಲು, ಶ್ರೀನಿವಾಸಪುರ, ಬೆಂಗಳೂರು. ಅಲ್ಲಿ ನನಗೆ ರುದ್ರಾಕ್ಷಿ ಸಿಕ್ಕಿದೆ, ಒಂದು ಮರದ ಕೆಳಗೆ. ಅದು ಸಿಗೋ ಹಾಗೆ ಮಾಡಿದ್ದು ಆ ಭಗವಂತ ಒಬ್ಬ ಬಾಲಕನ ರೂಪದಲ್ಲಿ. ಆವತ್ತೇ ನನಗೆ ಕಲ್ಕಿ ಭಗವಾನನೇ ನನಗೆ ಸ್ವಾಗತ ಮಾಡಿದ್ದಾನಲ್ಲಿ. ಕಲ್ಕಿ ಭಗವಾನನೇ ನನಗೆ ಸ್ವಾಗತ ಮಾಡಿದ್ದಾನೆ. ಬಾಲಕನ ರೂಪದಲ್ಲಿ ಆ ಶಿವ, ಆ ಶ್ರೀಮನ್ನಾರಾಯಣ ನನಗೆ ರುದ್ರಾಕ್ಷಿ ಮಾಳ ತೋರಿಸಿ ಒಂದು ರುದ್ರಾಕ್ಷಿಯನ್ನು ದಯಪಾಲಿಸಿದ್ದಾನೆ. ಸಮಯ ಬಂದಾಗ ನಾನು ಕುತ್ತಿಗೆಗೆ ಹಾಕ್ಕೋಬೋದು.
ಓಕೆ, ಈ ರೀತಿ ಕೆಲವು ಕಡೆ ನನಗೆ ದೀಕ್ಷೆಗಳು, ಇಡೀ ಪ್ರಕೃತಿ ನನಗೆ ದೀಕ್ಷೆ ಕೊಟ್ಟಿರೋದು. ಇಷ್ಟು ಮಟ್ಟಿಗೆ ಹೇಳ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಅಂತರಂಗದಲ್ಲಿ ಗುರುವನ್ನು ಇಟ್ಕೊಂಡ್ರೆ ಸಾಕು, ಅವನು ಸದಾ ಬೆಳಗ್ತಾನೆ, ಅವನೇ ದಾರಿ ತೋರಿಸ್ತಾನೆ. ಇದು ನನ್ನ ಅಭಿಪ್ರಾಯ. ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯ ಗುರುಗಳು ಸಿಗಲಿ, ನಿಮ್ಮ ಜೀವನ ಸಾರ್ಥಕತೆ ಪಡೀಲಿ, ಇದು ನಾನು ಬಯಸ್ತೀನಿ. ಓಕೆ, ಯೋಗಿ ಜೀವನ ಸತ್ಯಕತೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಸಹಕಾರ ಇದ್ದರೆ ಮತ್ತೆ ನಾನು ಮುಂದಿನ ಭಾಗಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಿಂದಿನ ಭಾಗಗಳು ತಪ್ಪದೆ ನೋಡಿ, ನಿಮಗೆ ತುಂಬ ಅರ್ಥ ಆಗುತ್ತೆ ನನ್ನ ಚರಿತ್ರೆ, ಯೋಗಿ ಜೀವನ ಸತ್ಯಕತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.